ಇನ್ನು ರಾಜ್ಯದ 30 ಕಡೆ ಇವತ್ತು 30 ಅಧಿಕಾರಿಗಳ ಮನೆ ಮೇಲೆ ಲೋಕಾಯುಕ್ತ ರೇಡ್ ನಡೆದಿದೆ. ಸೈಯದ್ ಮುನೀರ್ ಅಹಮದ್ ರಾಮನಗರದಲ್ಲಿ ಎಡಬ್ಲ್ಯೂ ಆಗಿ ಕೆಲಸ ಮಾಡ್ತಾ ಇರತಕ್ಕಂಥ ವ್ಯಕ್ತಿಯ ಮನೆ ಮೇಲೆ ರೇಡ್ ಆಗಿದೆ. ಸೈಯದ್ ಮುನೀರ್ ಅಹಮದ್ ಅಂತ ಈತ ರಾಮನಗರದಲ್ಲಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇವ್ರ ಮನೆ ಬೆಂಗಳೂರಿನ RT ನಗರದಲ್ಲಿದೆ, ರಾಮನಗರದಲ್ಲಿದೆ. ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ಭರ್ಜರಿ ಸಿಕ್ಕಿದೆ ಕೊಪ್ಪರಿಗೆ. ಒಂದು ರೀತಿಯಲ್ಲಿ ಏನು ಡೈಮಂಡ್ ನೆಕ್ಲೆಸ್ಸು, ಲೆಕ್ಕ ಇಲ್ಲದಷ್ಟು ಬಂಗಾರದ ಸರ, ಬಳೆಗಳು, ಕ್ಯಾಶು ಎಲ್ಲವೂ ಕೂಡ ಸಿಕ್ಕಿದೆ. RT ನಗರದ ನಿವಾಸದ ಮೇಲೆ ರೇಡ್ ಮಾಡಿದಾಗ ಇವೆಲ್ಲವೂ ಕೂಡ ಪತ್ತೆಯಾಗಿರ್ತಕ್ಕಂಥ ನೋಡ್ತಾ ಇದ್ದೀರಾ. ಡೈಮಂಡ್ ನೆಕ್ಲೆಸ್ಗಳೇನು ಹೇಳ್ತೀರಾ, ಚಿನ್ನದ ಸರಗಳು ಲೆಕ್ಕ ಇಲ್ಲದಷ್ಟು, ಅದೇನು 1, 2 ಅಂತ ಲೆಕ್ಕ ಇಡಂಗಿಲ್ಲ, ಬೇಕಾದಷ್ಟು ವಿಪರೀತ ಅನ್ನೋ ಅಷ್ಟು ಸಂಖ್ಯೆಯಲ್ಲಿ ಚಿನ್ನಾಭರಣ ಪತ್ತೆಯಾಗಿದೆ. ಜೊತೆಗೆ ದುಬಾರಿ ಕನ್ನಡಕಗಳು, ಕಂತೆ ನೋಟ್ಗಳು. ಸಾಮಾನ್ಯವಾಗಿ ಈ ಥರದ ವಿಚಾರಗಳು ಗೊತ್ತಿಲ್ಲದೆ ಲೋಕಾಯುಕ್ತದವರು ರೇಡ್ ಮಾಡಲ್ಲ. ಅವ್ರಿಗೆಲ್ಲ ಮಾಹಿತಿನೂ ಇರುತ್ತೆ, ದೂರು ಬಂದಿರುತ್ತೆ. ಆ ಹಿನ್ನೆಲೆಯಲ್ಲಿ ರಾಮನಗರದ ಎಡಬ್ಲ್ಯೂ ಸೈಯದ್ ಮುನೀರ್ ಅಹಮದ್ ಅವರ ಮನೆ ಮೇಲೆ RT ನಗರದಲ್ಲಿ ಅವ್ರ ಮನೆ ಇದೆ, ಅಲ್ಲಿ ರೇಡ್ ಮಾಡಿದಾಗ ಇಷ್ಟೆಲ್ಲ ನೀವು ನೋಡ್ತಾ ಇದ್ದೀರಲ್ಲ ಫೋಟೋ, ಇದೆಲ್ಲವೂ ಕೂಡ ಅವರ ಮನೆಯಲ್ಲಿ ಸಿಕ್ಕಿರ್ತಕ್ಕಂತಹ ಚಿನ್ನಾಭರಣಗಳು, ಕ್ಯಾಶು ಎಲ್ಲ. ಆ ಕಡೆ ಸೈಡಲ್ಲಿ ನೋಡಿ, ರೈಟ್ ಸೈಡಲ್ಲಿ ಕ್ಯಾಶ್, ಕಂತೆ ನೋಟ್ಗಳು. ಒಬ್ಬ ವ್ಯಕ್ತಿ ಸರ್ಕಾರಿ ಅಧಿಕಾರಿ ತನ್ನ ಜೀವಿತಾವಧಿಯ ಸಂಬಳವನ್ನೆಲ್ಲ ತಗೊಂಡ್ರು ಕೂಡ, ಲೆಕ್ಕ ಇಟ್ಟರು ಕೂಡ ಇಷ್ಟು ಸಂಪಾದನೆ ಮಾಡೋಕ್ಕಾಗಲ್ಲ. ಅಂಥದ್ರಲ್ಲಿ ಈ ಥರದ ಸಂಪಾದನೆ ಎಲ್ಲಿಂದ ಬಂತು, ಅದು ತನಿಖೆಯನ್ನು ಲೋಕಾಯುಕ್ತ ಪೊಲೀಸರು ಮಾಡ್ತಾರೆ. ಯಾಕೆಂದರೆ ಎಲ್ಲದಕ್ಕೂ ಲೆಕ್ಕ ಒಪ್ಪಿಸ್ಬೇಕು ಇವರು, ಪ್ರತಿಯೊಂದಕ್ಕೂ ಕೂಡ. ನೋಡಿ ಅಲ್ಲಿ ನೆಕ್ಲೆಸ್ಗಳನ್ನ ನಾವು ನಿಮಗೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. 1, 2, 3, 4, 5, 6 ಚಿನ್ನದ ನೆಕ್ಲೆಸ್ಸು ಇದೆ, ಡೈಮಂಡ್ ನೆಕ್ಲೆಸ್ಸು ಇದೆ. ಎಲ್ಲ ಬೆಲೆ ಬಾಳುವಂತಹ ಚಿನ್ನಾಭರಣಗಳು. ಇದು ಸೈಯದ್ ಮುನೀರ್ ಅಹಮದ್ ಅವರ ಮನೆಯಲ್ಲಿ ಸಿಕ್ಕಿರ್ತಕ್ಕಂತಹ ಚಿನ್ನಾಭರಣಗಳು. ಇದೇ ಥರ ಬೇರೆ ಬೇರೆ ಮನೆಗಳಲ್ಲಿ, ಬೇರೆ ಬೇರೆ ಅಧಿಕಾರಿಗಳ ನಿವಾಸದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಸಿಕ್ಕಿದೆ. ಹೆಂಗೆ ಅಂತಂದರೆ ಅಕ್ರಮವಾಗಿ ಹಣ ಸಂಪಾದನೆಯನ್ನು ಮಾಡಿರ್ತಾರೆ, ಭ್ರಷ್ಟಾಚಾರವನ್ನು ಮಾಡಿರ್ತಾರೆ. ಅದು ಒಂದು ಸಾಧ್ಯತೆ. ಇಲ್ಲ ಅಂತಂದರೆ ಇವರು ಮದುವೆ ಆಗಿರೋ ಇವ್ರ ಹೆಂಡತಿ ಮನೆಯಿಂದ ಕೊಟ್ಟಿರಬೇಕಿದೆ ಎಲ್ಲನೂ. ಇಷ್ಟೇ ಸಾಧ್ಯತೆಗಳಿರ್ತಕ್ಕಂಥದ್ದು. ಬಟ್ ಅದನ್ನು ಪೊಲೀಸರು ತನಿಖೆ ಮಾಡ್ತಾರೆ, ಹೇಗೆ ಏನು ಅಂತ ಅವ್ರು ಲೆಕ್ಕ ಕೊಡಬೇಕು. ಅವರು ಇಲ್ಲ ಇವೆಲ್ಲ ಹೀಗೆ ಬಂತು ಅಂತ ಲೆಕ್ಕ ಕೊಟ್ಟರೆ ವಾಪಸ್ ಕೊಡ್ತಾರೆ. ಇಲ್ಲ ಅಂತಂದರೆ ಮನೆಯಲ್ಲಿ ಅಷ್ಟು ಕಂತೆ ನೋಟ್ ಇಟ್ಕೊಳ್ಳುವಂತಹ ಅವಶ್ಯಕತೆ ಏನಿತ್ತು? ಅಷ್ಟೊಂದು ಕ್ಯಾಶ್ ಟ್ರಾನ್ಸಾಕ್ಷನ್ ಏನು ಮಾಡ್ತಾಯಿದ್ರು? ಯಾರೋ ಬಿಸ್ನೆಸ್ಮನ್ಗಳಾದರೆ ಓಕೆ ಅನ್ಬೋದಪ್ಪ, ಕ್ಯಾಶ್ ಟ್ರಾನ್ಸಾಕ್ಷನ್. ಯಾವುದೋ ಒಂದು ಅಂಗಡಿಯ ಓನರು, ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಓನರು, ಅವ್ರ ಮನೆಯಲ್ಲಿ ಪ್ರತಿನಿತ್ಯದ ಕಲೆಕ್ಷನ್ ದುಡ್ಡಿರುತ್ತೆ ನಿಜ. ಬಟ್ ಇವ್ರ ಮನೆಯಲ್ಲಿ ಎಲ್ಲಿ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡಿತಾ ಹೋಗೋಣ. ನರಸಿಂಹಮೂರ್ತಿ, ಸೈಯದ್ ಮುನೀರ್ ಅಹಮದ್ ಯಾವ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇರೋದು, ಏನು ದೂರುಗಳಿತ್ತು, ಲೋಕಾಯುಕ್ತ ದಾಳಿಯಲ್ಲಿ ಏನೆಲ್ಲ ವಿಚಾರಗಳು ಪತ್ತೆಯಾಗಿದೆ? ಅರವಿಂದ್, ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ 6 ಭ್ರಷ್ಟ ಅಧಿಕಾರಿಗಳಿಗೆ ಸೇರಿದಂತಹ 30 ಸ್ಥಳಗಳಲ್ಲಿ ದಾಳಿಯನ್ನ ನಡೆಸಿದ್ದಾರೆ. ಬೆಳಗ್ಗೆಯಿಂದ ದಾಳಿಯನ್ನ ನಡೆಸಿ ಅಪಾರ ಪ್ರಮಾಣದಲ್ಲಿ ಒಂದಷ್ಟು ಚಿನ್ನಾಭರಣ, ನಗದು, ದಾಖಲಾತಿ ಪತ್ರಗಳು, ಆಸ್ತಿ ಪತ್ರಗಳು ಇವೆಲ್ಲವನ್ನ ಕೂಡ ಪತ್ತೆ ಮಾಡುವ ಕೆಲಸವನ್ನ ಮಾಡಿದ್ದಾರೆ. RT ನಗರದಲ್ಲಿ ಮುನೀರ್ ಅಹಮದ್ ಅಂತೇಳಿ ಇವರು ಕ್ರೆಡಿಲ್ನ ಎಡಬ್ಲ್ಯೂ ಆಗಿ ಕೆಲಸವನ್ನ ನಿರ್ವಹಿಸುತ್ತಿದ್ದಾರೆ. ಇವರ ಮನೆ ಮೇಲೆ ದಾಳಿಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಚಿನ್ನಾಭರಣ ಪತ್ತೆಯಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಅದರ ಜೊತೆಗೆ ಬ್ರ್ಯಾಂಡೆಡ್ ಕನ್ನಡಕಗಳು, ಅದ್ರ ಜೊತೆಗೆ ಬ್ರ್ಯಾಂಡೆಡ್ ವಾಚ್ಗಳು ಇವೆಲ್ಲವನ್ನ ಕೂಡ ಅಧಿಕಾರಿಗಳು ಪತ್ತೆ ಮಾಡಿರೋದು ಗೊತ್ತಾಗಿದೆ. ಇದಲ್ಲದೆ ಮತ್ತೊಬ್ರು ML ನಾಗರಾಜು, ಅದ್ರ ಜೊತೆಗೆ ಮತ್ತೊಬ್ರು ಪದ್ಮನಾಭ ಅಂತೇಳಿ PDO, ಅದ್ರ ಜೊತೆಗೆ ಸುರೇಶ್ ಅಂತೇಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷ, ಹೀಗೆ
ಸುಮಾರು 6 ಮಂದಿಯ ಮನೆಗಳ ಮೇಲೆ ದಾಳಿಯನ್ನ ನಡೆಸಿ ಒಂದಷ್ಟು ದಾಖಲಾತಿ ಪತ್ರಗಳು, ಬ್ಯಾಂಕ್ ಪುಸ್ತಕಗಳು, ಅದ್ರ ಜೊತೆಗೆ ಇವರು ಎಲ್ಲೆಲ್ಲಿ ಆಸ್ತಿಯನ್ನ ಮಾಡಿಟ್ಟಿದ್ದಾರೆ, ಬೇನಾಮಿ ಆಸ್ತಿಗಳು, ಇವೆಲ್ಲವನ್ನ ಪತ್ತೆ ಮಾಡುವ ಕೆಲಸವನ್ನ ಮಾಡಲಾಗ್ತಿದೆ. ಅದರಲ್ಲಿ ಪ್ರಮುಖವಾಗಿ ಬೆಂಗಳೂರು, ಚಿತ್ರದುರ್ಗ, ರಾಮನಗರ ಈ 3 ಜಿಲ್ಲೆಗಳಲ್ಲಿ ಸುಮಾರು 30 ಸ್ಥಳಗಳಲ್ಲಿ ಇವತ್ತು ಬೆಳಗ್ಗೆಯಿಂದ ಏಕಾಏಕಿ ಶೋಧವನ್ನ ನಡೆಸಲಾಗ್ತಿದೆ. ML ನಾಗರಾಜು ಅಂತೇಳಿ ಇವರು ಬೆಸ್ಕಾಂನ ಚೀಫ್ ಮ್ಯಾನೇಜರ್ ಆಗಿ ಕೆಲಸವನ್ನ ನಿರ್ವಹಿಸ್ತಿದ್ದಾರೆ. ಇವರ ಮನೆಯಲ್ಲಿ ಸುಮಾರು ಇವರಿಗೆ ಸೇರಿದಂತಹ ಬೇನಾಮಿ ಆಸ್ತಿಪಾಸ್ತಿಗಳನ್ನ ಕೂಡ ಪತ್ತೆ ಮಾಡುವ ಕೆಲಸವನ್ನ ಲೋಕಾಯುಕ್ತ ಅಧಿಕಾರಿಗಳು ಮಾಡಿದ್ದಾರೆ. 9 ಸೈಟು, 1-2-3 ಕಡೆ ಮನೆ, ಅದ್ರ ಜೊತೆಗೆ 1-2 ಪೆಟ್ರೋಲ್ ಬಂಕು, ಬೇನಾಮಿ ಹೆಸರುಗಳಲ್ಲಿ ಆಸ್ತಿ, ಇವೆಲ್ಲವನ್ನ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಇವತ್ತು ಬೆಳಗ್ಗೆಯಿಂದ ಅವರ ಮನೆಗಳನ್ನ ಶೋಧ ನಡೆಸಿ ಇವರು ಎಲ್ಲೆಲ್ಲಿ ಅಪಾರ ಪ್ರಮಾಣದಲ್ಲಿ ಆಸ್ತಿಯನ್ನ ಸಂಪಾದನೆ ಮಾಡಿದ್ದಾರೆ ಇದೆಲ್ಲವನ್ನ ಕೂಡ ಬಯಲಿಗೆಳಿತಿದ್ದಾರೆ. ಇವರ ಕೆಲಸಕ್ಕೆ ಸೇರಿದಂತಹ ಅವಧಿ ಯಾವುದು, ಕೆಲಸಕ್ಕೆ ಸೇರಿದಾಗಿನಿಂದ ಇಲ್ಲಿಯವರೆಗೂ ಸರ್ಕಾರಿ ಸವಲತ್ತುಗಳನ್ನ ಪಡೆದುಕೊಂಡು ಸರ್ಕಾರಿ ಸಂಬಳ ಸವಲತ್ತುಗಳು ಎಷ್ಟಿದೆ, ಬಟ್ ಈಗ ಇವರು ಲಂಚವನ್ನ ತೆಗೆದುಕೊಂಡು ಬೇರೆ ಬೇರೆ ಮೂಲಗಳಲ್ಲಿ ಎಷ್ಟು ಆದಾಯಕ್ಕೆ ಹಾಗೆ ಸಂಪರ್ಕದಲ್ಲಿರಿ ಮೂರ್ತಿ, ನಿಮ್ಮ ಜೊತೆ